ಶ್ರೀಕೃಷ್ಣನು ಹೇಳಿದ ಮಹಾವಾಕ್ಯ, ಕರ್ಮ ಮಾಡುವುದು ನಿನ್ನ ಹಕ್ಕು, ಫಲದ ಬಗ್ಗೆ ಚಿಂತಿಸುವುದು ನಿಷಿದ್ಧ. ಈ ಒಂದು ವಾಕ್ಯ ಸಾಕು ಬದುಕಿನ ಪ್ರತಿಯೊಂದು ಸಂಶಯಕ್ಕೆ ಉತ್ತರ ಕೊಡಲು. ಈ ಲೋಕದ ಚಲನೆ, ಕಾಲದ ಕ್ರಮ, ಜೀವಿಗಳ ಬದುಕು ಎಲ್ಲವೂ ಕರ್ಮದ ಫಲದಿಂದಲೇ ಸಾಗುತ್ತಿವೆ. ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಒಂದು ದಿನ ನಮ್ಮ ಜೀವನದಲ್ಲಿ ಪ್ರತಿಫಲವಾಗಿ ಮರಳಿ ಬರುತ್ತದೆ. ಅದು ಒಳ್ಳೆಯದಾಗಿರಲಿ, ಕೆಟ್ಟದಾಗಿರಲಿ. ಕರ್ಮದ ನ್ಯಾಯ ಯಾವಾಗಲೂ ನಿಷ್ಪಕ್ಷಪಾತ. ಇಂದು ಈ ವಿಡಿಯೋದಲ್ಲಿ ಶ್ರೀಕೃಷ್ಣನ ಉಪದೇಶಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಈ ಮಾತುಗಳು ನಿಮ್ಮ ಮನಸ್ಸನ್ನು ಶುಚಿತ್ವಗೊಳಿಸಲಿ ಮತ್ತು ನಿಮ್ಮ ಬದುಕಿನಲ್ಲಿ ಧರ್ಮ, ಕರ್ಮ, ಜ್ಞಾನ ಬೆಳಕಲಿ. ಬನ್ನಿ ಆರಂಭಿಸೋಣ ಕರ್ಮದ ಮಾರ್ಗವನ್ನು ಅರಿಯುವ ಈ ದೈವಿಕ ಪ್ರಯತ್ನವನ್ನು. ಕರ್ಮವೇ ನಿನ್ನ ಭವಿಷ್ಯವನ್ನು ಕಟ್ಟುವ ನಿನ್ನ ಕೈಯ ಶಕ್ತಿ. ಎಂತಹ ಕರ್ಮ ಮಾಡುತ್ತೀಯೋ ಅಂತಹ ಫಲ ನಿನಗೆ ಸಿಗುತ್ತದೆ. ಕರ್ಮ ಬದಲಾದರೆ ಜೀವನ ಬದಲಾಗುತ್ತದೆ. ಕರ್ಮ ಮಾಡುವುದು ನಿನ್ನ ಕೆಲಸ, ಫಲ ಕೊಡುವುದು ಕಾಲದ ಕೆಲಸ. ನೀನು ಮಾಡಿದ ಒಳ್ಳೆಯ ಕರ್ಮ ನಿನ್ನನ್ನು ಯಾವಾಗಲೂ ಕಾಪಾಡುತ್ತದೆ. ಕರ್ಮದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಆಗೋದಿಲ್ಲ. ನಿನ್ನ ಕರ್ಮ ನಿನ್ನನ್ನು ನೀನೇ ಗುರುತಿಸುವಂತೆ ಮಾಡುತ್ತದೆ. ಪ್ರತಿಯೊಂದು ಕರ್ಮವೂ ಒಂದು ಪ್ರತಿಫಲ ತರುತ್ತದೆ. ಕರ್ಮವೇ ನಿನ್ನ ನಿಜವಾದ ಗುರುತಾಗಿದೆ. ಕರ್ಮ ಮತ್ತು ನಂಬಿಕೆ ಜೀವನದ ಎರಡು ಕಂಬಗಳು. ನಿನ್ನ ಕೈಯಲ್ಲಿ ಇದೆ ಕರ್ಮ, ನಿನ್ನ ಪಾಲಿನಲ್ಲಿದೆ ಫಲ. ಕರ್ಮವೇ ದಾರಿ ತೋರಿಸುವುದು ಗುರು. ಮನಸ್ಸು ಯೋಚಿಸಿದರೂ ಕರ್ಮ ಮಾಡಿದಾಗ ಮಾತ್ರ ಫಲ. ನೀನು ಮಾಡಿದ ಕರ್ಮ ನಿನ್ನ ನೆರಳಿನಂತೆ ನಿನ್ನ ಹಿಂದೆ ಬರುತ್ತದೆ. ಕರ್ಮವನ್ನು ಬಲಪಡಿಸು, ಬದುಕು ಬಲವಾಗುತ್ತದೆ. ಕರ್ಮ ಸರಿಯಾದರೆ ವಿಧಿ ಕೂಡ ನಿನಗೆ ಮಣಿಯುತ್ತದೆ. ನಿನ್ನ ಕರ್ಮವನ್ನು ಯಾರೂ ಕದಿಯಲಾರರು. ಕರ್ಮದ ಗೆಲುವು ಯಾವಾಗಲೂ ಶಾಶ್ವತ. ದೇವರು ಇರುವುದಕ್ಕಿಂತ ಮುಖ್ಯ ನಿನ್ನ ಕರ್ಮ. ಭಾಗ್ಯವೆಂಬುದು ಕರ್ಮದ ಪರಿಣಾಮ. ಒಳ್ಳೆಯ ಕರ್ಮ ಮಾಡಿದರೆ ಭಯಕ್ಕೆ ಹೆದರಬೇಕಾಗಿಲ್ಲ. ಕರ್ಮವಿಲ್ಲದೆ ಬದುಕು ಅರ್ಥವಿಲ್ಲ. ಕರ್ಮವೇ ನಿನ್ನ ಯೋಗಕ್ಷೇಮದ ಮೂಲ. ಕರ್ಮದೊಂದಿಗೆ ನಡೆದರೆ ಗುರಿ ನಿನ್ನ ಮುಂದೆ ಬಾಗುತ್ತದೆ. ಜೀವನದಲ್ಲಿ ಬರುವ ಪ್ರತಿಯೊಂದು ಘಟನೆ ಕರ್ಮದ ಪಾಠ. ನಿನ್ನ ಮಾತಿಗಿಂತ ನಿನ್ನ ಕರ್ಮ ಜೋರಾಗಿ ಮಾತನಾಡುತ್ತದೆ. ಕರ್ಮವೇ ನಿನ್ನ ನಿಜವಾದ ಹೂಡಿಕೆ. ಕರ್ಮಕ್ಕೆ ಕಾಲಮಿತಿ ಇಲ್ಲ. ಅದು ಯಾವಾಗಲೂ ಸರಿ ಸಮಯದಲ್ಲಿ ವಾಪಸ್ ಬರುತ್ತದೆ. ಇಂದಿನ ಕರ್ಮ ನಾಳೆಯ ಜೀವನ. ಒಳ್ಳೆಯದನ್ನು ಮಾಡು, ಅದು ಮತ್ತೆ ನಿನ್ನತ್ತ ಮರಳಿ ಬರುತ್ತದೆ. ಕರ್ಮದಲ್ಲಿ ಶ್ರಮ ಇರಲಿ, ಫಲದಲ್ಲಿ ಶಾಂತಿ ಬರಲಿ. ಕರ್ಮವಿಲ್ಲದೆ ಸೋಲು ಗೆಲುವೇ ಇಲ್ಲ. ಕರ್ಮವೇ ನಿನ್ನ ವ್ಯಕ್ತಿತ್ವವನ್ನು ಕಟ್ಟುತ್ತದೆ. ಕರ್ಮ ಮಾಡಿದವನು ದೇವರನ್ನು ಹುಡುಕಬೇಕಾಗಿಲ್ಲ. ಕೆಟ್ಟ ಕರ್ಮ ಮಾಡಿದರೆ ಅದೇ ನಿನಗೆ ಶಿಕ್ಷೆ. ಕರ್ಮದ ಹಾದಿಯಲ್ಲಿ ನಡೆಯೋರು ಎಂದಿಗೂ ಬಿದ್ದಂತೆ ಆಗುವುದಿಲ್ಲ. ಕರ್ಮ ಕಾಣದ ಶಕ್ತಿ, ಆದರೆ ಪರಿಣಾಮ ಕಾಣುವ ವಾಸ್ತವ. ಕರ್ಮವಿಲ್ಲದೆ ಕನಸುಗಳು ಕೇವಲ ಕನಸುಗಳೇ. ನಿನ್ನ ಇಂದಿನ ಕರ್ಮ ನಾಳೆ ಯಾರು ನೀನೆಂದು ಹೇಳುತ್ತದೆ. ಪ್ರತಿ ಕರ್ಮಕ್ಕೂ ಪರಿಣಾಮ ಇದೆ, ಅದನ್ನು ಗೌರವಿಸು. ಕರ್ಮ ಮಾಡಿದವನು ಮಾತ್ರ ಜಯದ ಮಾತನಾಡಲು ಅರ್ಹ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.